ಅಪ್ಪು ಹೆಂಗೈತೆ? ಚೆನ್ನಾಗೈತೆ. ಚೆನ್ನಾಗೈತಾ? ಇಷ್ಟ ಆತಾ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಪಪ್ಪಾಯಿಂದ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವೆಲ್ಲರೂ ಆಲ್ರೆಡಿ ಆಲೂಗಡ್ಡೆಯಿಂದ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ನೋಡಿದ್ದೀರಾ. ನಾನಿವತ್ತು ಡಿಫ್ರೆಂಟಾಗಿ ಪಪ್ಪಾಯಿಂದ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಪಪ್ಪಾಯನ ತೀರಾ ಹಣ್ಣು ಅಲ್ಲ, ತೀರಾ ಕಾಯಿನೂ ಅಲ್ಲ, ಸೊ ಮೀಡಿಯಮ್ ಆಗಿರೋ ಪಪ್ಪಾಯನ ತಗೊಂಡಿದ್ದೀನಿ. ಸೊ ಹಣ್ಣಾಗಿರೋ ಪಪ್ಪಾಯದಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಬರೋದಿಲ್ಲ. ಕಾಯಲ್ಲಿ ಮತ್ತು ಸ್ವಲ್ಪ ಮೀಡಿಯಮ್ ಆಗಿ ಹಣ್ಣಾಗಿರುತ್ತೆ ಅಲ್ವಾ, ತೀರಾ ಕಾಯೂ ಅಲ್ಲ, ತೀರಾ ಹಣ್ಣು ಅಲ್ಲ, ಆ ಥರ ಇರುತ್ತೆ ಅಲ್ವಾ. ಸೊ ಆ ಥರದ್ರಲ್ಲೂ ಕೂಡ ಮಾಡ್ಬೋದು. ಈಗ ಪಪ್ಪಾಯನ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಇದೆ. ತೀರಾ ಕಾಯೂ ಅಲ್ಲ, ಫುಲ್ಲು ಹಣ್ಣು ಆಗಿಲ್ಲ, ಮೀಡಿಯಮ್ ಆಗಿ ಇದೆ ಪಪ್ಪಾಯ. ಸೊ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಸೊ ಈಗ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಸೊ ಫಿಂಗರ್ ಟೈಪ್ ಕಟ್ ಮಾಡ್ಕೊಳ್ಬೇಕು. ಸೊ ಬೀಜ ಇರುತ್ತೆ ಅಲ್ವಾ ಪಪ್ಪಾಯದಲ್ಲಿ, ಬೀಜನೆಲ್ಲ ತಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ. ನೋಡಿ, ಬೀಜ ಎಲ್ಲ ತೆಗ್ದಿದ್ದೀನಿ. ಸೊ ಈಗ ಫಿಂಗರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ತೀರಾ ದಪ್ಪ ಇರಬಾರ್ದು, ಹಾಗೆ ತೆಳುವಾಗೂ ಇರಬಾರ್ದು. ಸೊ ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ರಿ ಎಲ್ಲನೂ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಒಂದೇ ಸೈಜಲ್ಲಿ ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬೇಯಿಸ್ಕೊಳ್ಬೇಕು ಫಸ್ಟು. ನೋಡಿ, ಈಗ ಪಪ್ಪಾಯನ ಬೇಯಿಸೋದಕ್ಕೆ ನೀರಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ನೀರು ಕುದಿ ಬಂದ ಮೇಲೆ ಪಪ್ಪಾಯನ ಹಾಕಿಬಿಟ್ಟು ಬೇಯಿಸ್ಕೊಳ್ಬೇಕು. ಸೊ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು. ನೋಡಿ, ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಪಪ್ಪಾಯನ ನೀರಲ್ಲಿ ಹಾಕ್ಕೊಳ್ಳೋಣ. ಸೊ ಈಗ ನೀರಲ್ಲಿ ಪಪ್ಪಾಯನೆಲ್ಲ ಹಾಕಿದ್ದೀವಿ. ಈಗ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಬಿಟ್ಟು ಒಂದು 3ರಿಂದ 4 ನಿಮಿಷ ಪಪ್ಪಾಯ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು. ಅಂದರೆ ಪಪ್ಪಾಯ ಅರ್ಧಂಬರ್ಧ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಅರ್ಧಂಬರ್ಧ ಬೆಂದಿದೆ ಪಪ್ಪಾಯ. ಸೊ ಇದನ್ನ ಇವಾಗ ಬಸ್ಕೊಳ್ಳೋಣ. ಸೊ ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಸ್ಟ್ರೈನರಿಗೆ ಹಾಕ್ಬಿಟ್ಟು. ನೋಡಿ, ನಾನು ಪಪ್ಪಾಯನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪಪ್ಪಾಯಗೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಪ್ಪಾಯಗೆ ಕಾರ್ನ್ಫ್ಲವರ್ ಎಲ್ಲ ಹತ್ಕೊಳ್ಬೇಕು. ನೋಡಿ, ಕಾರ್ನ್ಫ್ಲವರಲ್ಲಿ ಪಪ್ಪಾಯನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಪಪ್ಪಾಯನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಸೊ ಈಗ ಡಿಪ್ ಮಾಡಿ ಇಟ್ಕೊಂಡಿರೋ ಪಪ್ಪಾಯನ ಹಾಕ್ಕೊಳ್ತಾ ಇದ್ದೀನಿ. ಪಪ್ಪಾಯ ಎಲ್ಲ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಗೋಲ್ಡನ್ ಕಲರ್ ಆದಮೇಲೆ ತಕ್ಕೊಳ್ಬೇಕು, ಇಷ್ಟೇ. ಸೊ ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಫ್ರೆಂಚ್ ಫ್ರೈಸ್ ಅಂತ. ನೋಡಿ ಎಷ್ಟು ಸಖತ್ತಾಗಿದೆ ಫ್ರೆಂಚ್ ಫ್ರೈಸು, ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ಗೆ ತಕ್ಕೊಳ್ತೀನಿ ನಾನು ಇದನ್ನು. ನಾನು ಇನ್ನೊಂದು ಸ್ವಲ್ಪ ಉಳಿಸಿದ್ದೆ, ಸೊ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಹೆಲ್ತಿಯಾಗಿರುತ್ತೆ. ಪಪ್ಪಾಯ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ನೋಡಿ ನಾನು ಇನ್ನೊಂದು ಸಲ ಕೂಡ ಪಪ್ಪಾಯನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಆಗಿದೆ, ತಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದ್ದಾವೆ. ನೋಡಿ ಪಪ್ಪಾಯ ಫ್ರೆಂಚ್ ಫ್ರೈಸು ರೆಡಿಯಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ, ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇಷ್ಟೇ ನೋಡಿ, ಈಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇ, ಸಿಂಪಲ್ಲು ಪಪ್ಪಾಯ ಫ್ರೆಂಚ್ ಫ್ರೈಸು ಸೂಪರಾಗಿ ಆಗಿದೆ. ನೋಡಿ ಎಷ್ಟು ಸಖತ್ತಾಗಿ ಫ್ರೆಂಚ್ ಫ್ರೈಸು ರೆಡಿಯಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ. ಅಪ್ಪ ಹೆಂಗೈತೆ? ಚೆನ್ನಾಗೈತಾ? ಇಷ್ಟ ಆತಾ? ಇನ್ನೊಂದು ತಿಂತೀಯಾ? ತಿನ್ನ. ಚೆನ್ನಾಗೈತಾ? ನೋಡಿ ಪಪ್ಪಾಯಿಂದ ಮಾಡಿರೋ ಫ್ರೆಂಚ್ ಫ್ರೈಸು ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಪಪ್ಪಾಯದಿಂದ ಫ್ರೆಂಚ್ ಫ್ರೈಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಹೆಲ್ತಿಯಾಗಿರುತ್ತೆ. ಸೊ ಪಪ್ಪಾಯನೂ ತಿಂದಂಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಪಪ್ಪಾಯ ಫ್ರೆಂಚ್ ಫ್ರೈಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.